ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರಿಗೆ ಯಾವುದೇ ಅವಕಾಶ ಸಿಗೋದಿಲ್ಲ. ಸತ್ಯ ಹೇಳಿದ್ದಕ್ಕೆ ಸಚಿವರಾಗಿರುವಂತಹ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಲಾಯಿತು. ರಾಜಣ್ಣ ಅವರನ್ನ ಪಕ್ಷ ವಜಾ ಮಾಡಿದೆ ಅಂತ ಹೇಳಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಬ್ಬ ದಲಿತ ಮುಖಂಡನನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ನಡೆಸಿಕೊಂಡಿದೆ ಎಂಬುದು ರಾಜ್ಯದ ಜನತೆಗೆ ಈಗ ಗೊತ್ತಾಗಿದೆ. ಅವರಿಗೆ ರಾಜೀನಾಮೆ ನೀಡೋಕೆ ಅವಕಾಶ ಕೊಡದೆ ಏಕಾಏಕಿ ವಜಾ ಮಾಡೋದು ಸರಿಯಲ್ಲ. ಈ ಮೂಲಕ ಒಬ್ಬ ಹಿರಿಯ ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಅವಮಾನಿಸಿದೆ ಅಂತೇಳಿ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಕ್ಷದ ಹಿರಿಯರು ಅದರ ಬಗ್ಗೆ ಏನನ್ನೋದನ್ನು ತೀರ್ಮಾನ ಮಾಡ್ತಾರೆ. ಆದರೆ ಇವತ್ತು ರಾಜಣ್ಣವರನ್ನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿ ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ಮತ್ತು ಯಾವಾಗಲೂ ಕೂಡ ನೇರ ನುಡಿಗೆ ಪ್ರಖ್ಯಾತಿಯನ್ನು ಪಡೆದಂತಕ್ಕಂಥವ್ರು ರಾಜಣ್ಣವರು ಇದ್ದಂಗೆ ಹೇಳುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಂಥವ್ರು. ಆದರೆ ಇವತ್ತಂಥ ಹಿರಿಯ ನಾಯಕರಿಗೆ ಕಾಂಗ್ರೆಸ್ಸು ಯಾವ ರೀತಿಯಾಗಿ ನಡೆದುಕೊಂಡಿದೆ ಅನ್ನೋಂಥದ್ದನ್ನು ಕಾಂಗ್ರೆಸ್ಸಿನ ನಾಯಕರು ಇವತ್ತು ಅದನ್ನು ಯಕ್ಷ ಪ್ರಶ್ನೆ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಕಾಡ್ತಾ ಇದೆ. ಇದ್ದಂಗೆ ಹೇಳಿದ್ದಾರೆ ಏನಾಗಿದೆ ಅಂತಕ್ಕಂಥ ಮತಗಳತನದ ಬಗ್ಗೆ ಹೇಳಿದರೆ ಎಲ್ಲಿ ಮಠ ದುರ್ದೈವದ ಸಂಗತಿ ಅಂದರೆ ಮುಖ್ಯಮಂತ್ರಿಗಳು ಬಹುಶಃ ಅವತ್ತು ನಾನು ಕೂಡ ಹೌಸ್ನಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಇವೆಲ್ಲವೂ ಕೂಡ ಅವ್ರಿಗೆ ರಾಜೀನಾಮೆಯನ್ನು ಕೂಡ ಕೊಡಲಿಲ್ಲ. ಅವ್ರನ್ನ ಸ್ಯಾಕ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಮಾಡಿದ್ದು ನೋಡಿದರೆ ಒಬ್ಬ ದಲಿತ ಮುಖಂಡರನ್ನು ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಳ್ತಾ ಇದೆ ಅನ್ನೋಂಥದ್ದನ್ನು ರಾಜ್ಯದ ಜನತೆಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗಿದೆ. ನೋಡಿ, ಯಡಿಯೂರಪ್ಪನವರನ್ನು ಭಾರತೀಯ ಜನತಾ ಪಾರ್ಟಿ ವಜಾ ಮಾಡಿಲ್ಲ. ಇದನ್ನು ಮೊದಲು ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ಸು ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸವಿದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಎರಡನೇ ಲೈನ್ ಲೀಡರ್ಸಿಗೆ ಇವತ್ತು ಬೆಳಿಬೇಕನ್ನುವಂಥ ಅವಕಾಶ ಕೊಟ್ಟು ಅವರು ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ಆದರೆ ರಾಜಣ್ಣಗೆ ಏನು ಮಾಡಿದಿರಿ ನೀವು? ರಾಜಣ್ಣ ಅಂತ ಹಿರಿಯ ಒಬ್ಬ ಸದಸ್ಯರನ್ನು ರಾಜೀನಾಮೆ ಕೊಡಲಿಲ್ಲ ಅವ್ರಿಗೆ. ನೋಡಿ,